ಹಾಯ್ ಬಟರ್ಫ್ಲೈಸ್, ಎಲ್ಲರಿಗೂ ಕವಿತಾಲಯ ಓಪನ್ ಓಪನ್ ಕಾರ್ಯಕ್ರಮಕ್ಕೆ ತುಂಬಾ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ತುಂಬಾ ದಿವಸ ಆಯ್ತಲ್ಲ ನಾನು ವಿಡಿಯೋಸ್ ಮಾಡಿ. ಹೌದು, ತುಂಬಾ ಬ್ಯುಸಿ ಇದ್ದೆ ಬಿಕಾಸ್ ಐ ಆಮ್ ಅ ವರ್ಕಿಂಗ್ ವುಮೆನ್. ಕೆಲಸನೂ ಮಾಡಬೇಕು, ನಾನು ಫ್ರೀ ಟೈಮಲ್ಲಿ ವಿಡಿಯೋನು ಮಾಡಬೇಕು. ಸೊ ಐ ಆಮ್ ಲಿಟಲ್ ಬಿಟ್ ಬಿಸಿ. ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸೈರ್ಸ್ ಬಗ್ಗೆ ಮಾತಾಡೋಣ. ಡಿಸೈರ್ಸ್ ಅಂದ್ರೆ ಏನು? ಆಸೆಗಳು. ನಮ್ಗೆ ತುಂಬಾ ಆಸೆಗಳಿರುತ್ತೆ, ಚಿಕ್ಕ ವಯಸ್ಸಿಂದಾನು ಅಷ್ಟೇ. ಓಕೆ, ನಾವು ಕಾನ್ಶಿಯಸ್ ವರ್ಲ್ಡ್ ಅಲ್ಲಿ ಇರ್ತೀವಿ, ಎಲ್ಲ ರೆಕಾರ್ಡ್ ಆಗಿರುತ್ತೆ. ತುಂಬಾ ಆಸೆಗಳಿರುತ್ತೆ ನಮ್ಗೆ ಚಿಕ್ಕ ವಯಸ್ಸಿನಲ್ಲಿ. ಲೈಕ್ ನಾನು 5ನೇ ಕ್ಲಾಸ್ ಇರ್ಬೇಕಾದ್ರೆ ಯಾರಾದ್ರೂ ನೀನ್ ಏನಾಗ್ಬೇಕು ಅಂತ ಅನ್ಕೊಂಡಿದ್ಯಾ, 5th ಸ್ಟ್ಯಾಂಡರ್ಡ್ ಓದ್ಬೇಕಾದ್ರೆ ನೀನ್ ಏನಾಗ್ಬೇಕು ಅಂತ ಅನ್ಕೊಂಡಿದ್ಯಾ ಕವಿತಾ ಅಂತ ಹೇಳಿದ್ರೆ, ನಾನು ಲಾಯರ್ ಆಗ್ಬೇಕು, ನಾನು ಡಾಕ್ಟರ್ ಆಗ್ಬೇಕು, ನಾನು ಇಂಜಿನಿಯರ್ ಆಗ್ಬೇಕು ಅಂತ ಹೇಳ್ತಿದ್ದೆ. 10ನೇ ಕ್ಲಾಸ್ಗೆ ಬಂದ್ಮೇಲೆ ಏನ್ ಹೇಳ್ತಿದ್ದೆ? ಯಾರಾದ್ರೂ ನೀನ್ ಏನಾಗ್ಬೇಕು ಅಂತ ಕೇಳಿದ್ರೆ ನಾನು IAS ಆಗ್ಬೇಕು. ಓಕೆ, ನನ್ ಡಿಸೈರ್ ಚೇಂಜ್ ಆಯ್ತು. ಓಕೆ, ಆಮೇಲೆ ಬೆಳೀತಾ 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 ಈಗ ನಮ್ ಡಿಸೈರ್ಸ್ ಯಾವಾಗ್ಲೂ ಚೇಂಜ್ ಆಗ್ತಾ ಇರುತ್ತೆ. ಯಾಕೆ? ಬಿಕಾಸ್ ವಿ ಆರ್ ಇನ್ ಕಾನ್ಶಿಯಸ್ ವರ್ಲ್ಡ್. ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಹೇಳುತ್ತೆ, ಯಾವಾಗ್ಲೂ ನಮ್ಗೆ ನಮ್ಮ ಆಸೆ ಇರುತ್ತೆ. ಲೈಕ್ ನಾನು ಏನೋ ಒಂದ್ ಆಗ್ಬೇಕು ಅನ್ಕೊಂಡಿರ್ತೀನಿ, ಏನೋ ಒಂದ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀನಿ. ಆಗ ದಿಢೀರ್ ಅಂತ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ನಿನ್ ಕೈಲಿ ಇದಾಗಲ್ಲ, ಹೇಗಾಗುತ್ತೆ ಅಲ್ವಾ? ಕರೆಕ್ಟ್ ಅಲ್ವಾ? ಓಕೆ, ಎಲ್ಲರೂ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ. ಓಕೆ, ನಾವೇನೋ ಒಂದ್ ಅನ್ಕೊಂಡಿರ್ತೀವಿ, ಕೆಲಸ ಮಾಡ್ಬೇಕು, ಇಲ್ಲ ಅಂದ್ರೆ ಏನೋ ಒಂದ್ ಆಸೆ ಇರುತ್ತೆ. ನನ್ಗೆ ಈ ತರ ಇರ್ಬೇಕು ಅಂತ ತುಂಬಾ ಆಸೆ, ಈ ತರ ಒಂದ್ ಮನೆ ಕಟ್ಬೇಕು ಅಂತ ತುಂಬಾ ಆಸೆ ಇರುತ್ತೆ. ಬಟ್ ನಿಮ್ಗೆ ಸಬ್ ಕಾನ್ಶಿಯಸ್ ಮೈಂಡ್ ಸಡನ್ ಆಗಿ ನಿಮ್ಗೊಂದ್ ಆಸೆ ಬರುತ್ತೆ. ಆಸೆ ಬಂದಾಗ ಏನಾಗುತ್ತೆ, ಸಬ್ ಕಾನ್ಶಿಯಸ್ ಮೈಂಡ್ ಇಮಿಡಿಯೇಟ್ ಆಗಿ ನಿನ್ ಕೈಲಿ ಆಗಲ್ಲ ಬಿಡು, ಮೈಟ್ ಬಿ ಆ ಮನೆ ಕಟ್ಟಾಗ 1 ಕೋಟಿ ರೂಪಾಯಿ ಆಗ್ಬೋದು, 10 ಕೋಟಿ ರೂಪಾಯಿ ಆಗ್ಬೋದು. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ? ದಯವಿಟ್ಟು ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ. ಸಮ್ಟೈಮ್ಸ್ ನಮ್ಗೆ ತುಂಬಾ ಡಿಸೈರ್ಸ್ ಬರುತ್ತೆ, ಬಟ್ ಇಮಿಡಿಯೇಟ್ಲಿ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಹೇಳುತ್ತೆ ನಮ್ಗೆ, ಇದು ನಿನ್ ಕೈಲಿ ಆಗಲ್ಲ ಬಿಡು, ಯಾಕಂದ್ರೆ ನಿನ್ ಹತ್ರ ದುಡ್ಡಿಲ್ಲ. ಓಕೆ, ತುಂಬಾ ಓದ್ಬೇಕು, ನಿನ್ ಹತ್ರ ದುಡ್ಡಿಲ್ಲ. ಓಕೆ, ಏನಾಗುತ್ತೆ, ಸಬ್ ಕಾನ್ಶಿಯಸ್ ಮೈಂಡ್ ಯಾವಾಗ್ಲೂ ನಮ್ಗೆ ಡೌಟ್ಸ್ ನ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಏನ್ ಹೇಳ್ತೀನಿ, ಯಾವಾಗ್ಲೂ ನಿನ್ ಸಬ್ ಕಾನ್ಶಿಯಸ್ ಮೈಂಡ್ ನ ರೀಪ್ರೋಗ್ರಾಮಿಂಗ್ ಮಾಡ್ಕೊಳ್ಳಿ. ಡಿಸೈರ್ಸ್ ಇರಬೇಕು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಎಲ್ರಿಗೂ ತುಂಬಾ ಆಸೆ ಇರುತ್ತೆ ಲೈಫ್ ಅಲ್ಲಿ. ಬಟ್ ಥಿಂಕ್ ಹಾರ್ಡ್, ನಿಮ್ಗೆ ಏನ್ ಬೇಕು ಅನ್ನೋದನ್ನ ಥಿಂಕ್ ಮಾಡಿ, ಹಾರ್ಡ್ ಆಗಿ ಥಿಂಕ್ ಮಾಡಿ. ಆ ಡಿಸೈರ್ ನ ಫುಲ್ಫಿಲ್ ಮಾಡೋದಕ್ಕೆ, ನಿಮ್ಮ ಆಸೆಗಳನ್ನ ಫುಲ್ಫಿಲ್ ಮಾಡ್ಕೊಬೇಕು ಅಂದ್ರೆ ನೀವೇನ್ ಮಾಡ್ಬೇಕು? ಒಂದ್ ಸ್ಟೆಪ್ ಮುಂದೆ ಹೋಗ್ಬೇಕಾ, 2 ಸ್ಟೆಪ್ ಮುಂದೆ ಹೋಗ್ಬೇಕಾ? ನನ್ನ ಆಸೆ ತುಂಬಾ ದೊಡ್ಡದಾಗಿದೆ, ಬಟ್ ನಾನು ದೊಡ್ಡದನ್ನ ಹೋಗಿ ನನ್ ಗೋಲ್ ನ ಅಚೀವ್ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ತುಂಬಾ ದೂರದಲ್ಲಿ ಯೋಚನೆ ಮಾಡಬಾರ್ದು. ಡೋಂಟ್ ಗೋ ಫಾರ್, ತುಂಬಾ ದೂರದಿಂದ ಯೋಚನೆ ಮಾಡಬೇಡಿ. ಈಗ ಅಟ್ ಪ್ರೆಸೆಂಟ್ ಫೋಕಸ್ ಆನ್ ಯೋರ್ 100 steps ಆರ್ 100 feet ಅಂತಾನು ಹೇಳ್ತೀನಿ. ಓಕೆ, 100 feet ಆಗಿರ್ಬೋದು, 10 feet ಆಗಿರ್ಬೋದು. ಓಕೆ, ಈಗ ಎಕ್ಸಾಂಪಲ್ ನಾನು ಒಂದ್ ಮನೆ ಕಟ್ಬೇಕು ಅಂತ ಅನ್ಕೊಂಡಿದೀನಿ. ಎಕ್ಸಾಂಪಲ್ ಕೊಡ್ತೀನಿ, ನಾನ್ ಮನೆ ಕಟ್ಬೇಕು ಅಂತ ಅನ್ಕೊಂಡಿದೀನಿ. ಓಕೆ, ಈಗ ನನ್ ಮನೆ ಕಟ್ಬೇಕು ಅಂತ ತುಂಬಾ ಆಸೆ. ಯಾವ ತರ ಮನೆ ಕಟ್ಬೇಕು? ಒಂದ್ 10 ವರ್ಷದ ಹಿಂದೆ ಹೋದ್ರೆ ಟೆಕ್ನಾಲಜಿ ಬೇರೆ ತರ ಇತ್ತು. ತುಂಬಾ ಜನ ನಾವ್ ಯಾವ್ದಾದ್ರು ಒಂದ್ ಮನೆ ನೋಡಿದ ತಕ್ಷಣ ಓಕೆ ನನ್ ಮನೆನೂ ಇದೇ ತರ ಕಟ್ಕೊಬೇಕು ಅಂತ. ಬಟ್ ಈಗ ಏನಾಗಿದೆ, ಈಗ ಯಾವ ತರ ಮನೆಗಳು ಬಂದಿದೆ, ಈಗ ತುಂಬಾ ಡಿಫ್ರೆಂಟ್ ಆಗಿ ಮನೆ ಒಳಗಡೆ ಸ್ವಿಮ್ಮಿಂಗ್ ಪೂಲ್ ಕಟ್ಕೊಬಹುದು, ಮನೆ ಒಳಗಡೆ ಗಾರ್ಡನ್ ಮಾಡ್ಕೊಬಹುದು. ತುಂಬಾ ಟೆಕ್ನಾಲಜೀಸ್ ಬಂದಿದೆ. ಟೆಕ್ನಾಲಜಿ ಹೋಗ್ತಾ ಹೋಗ್ತಾ ಇಂಪ್ರೂವ್ ಆಗ್ತಾ ಇರುತ್ತೆ. ಆಗ ನಾವ್ ಅದನ್ನ ನೋಡಿದಾಗ ಏನಾಗುತ್ತೆ, ಅದೇ ನಾವ್ 50 ವರ್ಷದ ಹಿಂದ್ಗಡೆ ಏನಾದ್ರು ಹೋದ್ರೆ ಮನೆಗಳು ಕಟ್ಕೊಂಡಿರ್ತಾ ಇದ್ರು. ಬಟ್ ಅದ್ರಲ್ಲಿ ಏನ್ ಅಷ್ಟೊಂದು ಲೈಕ್ ಡೂಪ್ಲೆಕ್ಸ್ ಮನೆಗಳೆಲ್ಲ ತುಂಬಾ ಕಡಿಮೆ ಇತ್ತು. ಲೈಕ್ 30-40 ವರ್ಷ 50 ವರ್ಷದ ಹಿಂದೆ ಹೋದ್ರೆ ಅಷ್ಟೊಂದು ಡೂಪ್ಲೆಕ್ಸ್ ಮನೆಗಳು ಇಲ್ಲ. ಬಟ್ ಇವಾಗ ಡೂಪ್ಲೆಕ್ಸ್ ಜೊತೆ ಬೇರೆ ಏನೋ ಮನೆಗಳು ಕ್ರಿಯೇಟಿವಿಟಿಯಾಗಿ ಕಟ್ಕೊಂತಾ ಇದಾರೆ. ಕರೆಕ್ಟ್ ಅಲ್ವಾ? ಸೊ ನಮ್ ಡಿಸೈರ್ಸ್ ಯಾವಾಗ್ಲೂ ಚೇಂಜ್ ಆಗ್ತಾ ಇರುತ್ತೆ, ನಮ್ಮ ಆಸೆಗಳು ಯಾವಾಗ್ಲೂ ಚೇಂಜ್ ಆಗ್ತಾ ಇರುತ್ತೆ. ಸೊ ಥಿಂಕ್ ಹಾರ್ಡ್ ಅಬೌಟ್ ಯುವರ್ ಡಿಸೈರ್ ಇರ್ಲಿ, ಬಟ್ ನಿಮ್ ಗೋಲ್ ಏನಿದೆ, ಆ ಡಿಸೈರ್ ಇಂದ ನೀವೇನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ? ಅದರಿಂದ ಇನ್ನೊಬ್ರಿಗೆ ಒಳ್ಳೇದಾಗತ್ತಾ? ಅದರಿಂದ ನನ್ಗೇನ್ ಯೂಸ್ ಆಗುತ್ತೆ, ಇಲ್ಲ ನಮ್ ಫ್ಯಾಮಿಲಿಗೆ ಏನ್ ಯೂಸ್ ಆಗುತ್ತೆ, ನಮ್ ಮಕ್ಳೇನ್ ಕಲ್ತ್ಕೋತಾರ? ಅದ್ರಿಂದ ಏನಾದ್ರೂ ಒಂದ್ ಡಿಸೈರ್ ನ ಫಿಕ್ಸ್ ಮಾಡ್ಕೊಳ್ಳಿ, ಒಂದ್ ಗೋಲ್ ನ ಫಿಕ್ಸ್ ಮಾಡ್ಕೊಳ್ಳಿ. ಓಕೆ, ನನ್ಗೆ ಆಸೆ ಇದೆ, ಅದನ್ನ ನಾನ್ ಪಡ್ಕೊಬೇಕು ಅಂದ್ರೆ ನಾನು ಎಷ್ಟು ಕಷ್ಟ ಪಡ್ಬೇಕು, ಏನ್ ಮಾಡ್ಬೇಕು, ನಾನ್ ರೆಡಿ ಇದೀನಿ. ಎಕ್ಸಾಂಪಲ್, ಈಗ ನಾನು ಹೊರಗಡೆ ಹೋಗ್ತೀನಿ, ಒಂದು ತುಂಬಾ ಸುಂದರವಾಗಿರೋ ಎಕ್ಸಾಂಪಲ್, ಐ ಆಮ್ ಅ ವುಮೆನ್, ನಾನು ತುಂಬಾ ಸುಂದರವಾಗಿರೋ ಸೀರೆ ಅಂದ್ರೆ ತುಂಬಾ ಇಷ್ಟ. ತುಂಬಾ ಚೆನ್ನಾಗಿರೋ ಸೀರೆ ನೋಡ್ತೀನಿ. ಆ ಸೀರೆ ಬಂದ್ಬಿಟ್ಟು ಮೈಟ್ ಬಿ 1 lakh ಇರುತ್ತೆ. ಆ 1 lakh ಸ್ಯಾರಿ ತಗೊಬೇಕು ಅಂದ್ರೆ ನಾನೇನ್ ಮಾಡ್ಬೇಕು, 1 lakh ದುಡ್ಡನ್ನ ಅರೇಂಜ್ ಮಾಡ್ಕೊಬೇಕು. 1 lakh ದುಡ್ಡನ್ನ ಅರೇಂಜ್ ಮಾಡ್ಕೊಬೇಕು. ಹೇಗ್ ಅರೇಂಜ್ ಮಾಡ್ಕೋತೀನಿ? ನನ್ಗೆ ಆ ಸ್ಯಾರಿ ಅಂದ್ರೆ ತುಂಬಾ ಇಷ್ಟ, ನಾನು ಉಟ್ಕೊಳ್ಳೇಬೇಕು. ನಾನು ಹೇಗಾದ್ರೂ ಮಾಡಿ ನಾನು 1 lakh ಅರೇಂಜ್ ಮಾಡ್ಕೋತೀನಿ. ಅದೆಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ.
ಕರೆಕ್ಟ್ ಅಲ್ವಾ? ಸೊ ಎಲ್ಲಾರು ನಿಮ್ ಆಸೆಗಳನ್ನ ಯಾವ ತರ ಇದೆ, ನಿಮ್ ಆಸೆಗಳು ಏನು ಅದನ್ನ ಫಸ್ಟ್ ಥಿಂಕ್ ಮಾಡಿ. ನಾನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ನಾನ್ ಹೇಗಿರ್ಬೇಕು ಅಂತ ಅನ್ಕೊಂಡಿದೀನಿ, ನನ್ ಡಿಸೈರ್ ಏನು, ನನ್ನ ಆಸೆ ಏನು, ಓಕೆ ನನ್ನಲ್ಲಿ ಆಸೆ ಹೆಂಗ್ ಬಂತು, ಓಕೆ ಅದ್ರ ಪರ್ಪಸ್, ಅದರಿಂದ ಇರೋ ಪರ್ಪಸ್ ಏನು ಥಿಂಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಡಿಸೈರ್ ಬಗ್ಗೆ ಮಾತಾಡೋಣ. ಅದಾದ್ಮೇಲೆ ಡಿಟರ್ಮಿನೇಷನ್ ಬಗ್ಗೆನೂ ಮಾತಾಡೋಣ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ವಿಡಿಯೋನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ವಿಡಿಯೋಸ್ ಮಾಡ್ತಾ ಇರ್ತೀನಿ ಯೂಸ್ಫುಲ್ ಎಲ್ಲರಿಗೂ. ಲೈಕ್ ನಾನ್ ಮಾಡೋ ವಿಡಿಯೋಸ್ ಎಲ್ಲರೂ ನೋಡ್ಬೇಕು, ಎಲ್ಲರಿಗೂ ಯೂಸ್ ಆಗೋಂಥದ್ದು ಇರ್ಬೇಕು. ಯೂಸ್ ಆಗೋಂಥದ್ದಂದ್ರೆ ಎಲ್ಲರಿಗೂ ಇಷ್ಟ ಆಗೋಂಥದ್ದು, ಯೂಸ್ಫುಲ್ ಇನ್ಫಾರ್ಮೇಶನ್ ತರ ಇರ್ಬೇಕು. ಅದಕ್ಕೋಸ್ಕರ ಈ ತರ ಎಲ್ಲರಿಗೂ ಮೋಟಿವೇಶನ್ ವಿಡಿಯೋಸು, ಮೆಡಿಟೇಷನ್ ವಿಡಿಯೋಸು ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋಸ್ನ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ನಿಮ್ ಫ್ರೆಂಡ್ಸ್, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲಾರ್ಗು ಅವ್ರಿಗೂ ಶೇರ್ ಮಾಡಿ. ಇನ್ನ ನಾನು ಯಾವ ತರ ವಿಡಿಯೋಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲರೂ ಮೆಸೇಜ್ ಮಾಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲರೂ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಡೇ, ಥ್ಯಾಂಕ್ ಯು ಫಾರ್ ಈಚ್ ಅಂಡ್ ಎವ್ರಿ ಡೇ, ಈಚ್ ಅಂಡ್ ಎವ್ರಿ ಮಿನಿಟ್ಗೆ ನಾವು ಥ್ಯಾಂಕ್ ಯು ಹೇಳ್ತಾನೆ ಇರ್ಬೇಕು ದೇವರಿಗೆ. ವೇರ್ ಇಸ್ ಗಾಡ್? ಗಾಡ್ ಇಸ್ ವಿತ್ ಯು, ಗಾಡ್ ಇಸ್ ಸರೌಂಡೆಡ್ ಬೈ ಅಸ್, ಎವ್ರಿಥಿಂಗ್ ಇಸ್ ಎನರ್ಜಿ ಅಲ್ವಾ? ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.